ಸುಬ್ರಹ್ಮಣ್ಯನ್ ಸ್ವಾಮಿಯವರು ಇನ್ನೊಂದು ಕಡೆ ಟ್ವೀಟನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿಜೆಪಿ ಟೈಟಾನಿಕ್ ಹಡಗಿನ ರೀತಿಯಲ್ಲಿ ಮುಳುಗಿ ಹೋಗುತ್ತೆ, ಎಚ್ಚೆತ್ತುಕೊಳ್ಳಬೇಕು ಬಿಜೆಪಿ ನಾಯಕರು ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ನರೇಂದ್ರ ಮೋದಿಯವರನ್ನ ಪಕ್ಷ ನಡೆಸೋದಕ್ಕೆ ಅಂತ ಬಿಟ್ಟುಬಿಟ್ರೆ ಪಕ್ಷ ಮುಳುಗಿ ಹೋಗುತ್ತೆ, ನೋಡ್ತಾ ಇರಿ. ಯಾರಿದನ್ನು ತಪ್ಸೋಕ್ಕಾಗಲ್ಲ. ಇದನ್ನು ಪಕ್ಷ ಮುಳುಗಿ ಹೋಗುವುದನ್ನು, ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಅದು ಮುಳುಗಿ ಹೋಗೋದನ್ನು ತಪ್ಪಿಸುವುದಕ್ಕೆ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ಕಡೆ ಮಾತಾಡಿದ್ದಾರೆ. ಶನಿವಾರದ ಬೈಲೆಕ್ಷನ್ ಆಯ್ತಲ್ಲ, ಉಪಚುನಾವಣೆಗಳ ಫಲಿತಾಂಶವನ್ನು ಉಲ್ಲೇಖ ಮಾಡಿಕೊಂಡು ಇಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ. ನೋಡಿ, 13 ಉಪಚುನಾವಣೆಗಳಲ್ಲಿ 13 ಬೈಲೆಕ್ಷನ್ನಲ್ಲಿ 2ರಲ್ಲಿ ಮಾತ್ರ NDA ಗೆದ್ದಿದ್ದು, 13ರಲ್ಲಿ ಬರೀ 2ರಲ್ಲಿ ಮಾತ್ರ NDA ಗೆದ್ದಿದ್ದು. ಇನ್ನು 11ರಲ್ಲಿ ಇಂಡಿಯಾ ಕೂಟ ಜಯಭೇರಿ ಬಾರಿಸಿತ್ತು. ಇದೇ ಸ್ಥಿತಿ ಮುಂದುವರೆದರೆ, ಇದೇ ವ್ಯಕ್ತಿಯನ್ನು BJP ಮುನ್ನಡೆಸಪ್ಪ ಅಂತ ಬಿಟ್ಟರೆ BJP ಮುಳುಗೋದು, ಟೈಟಾನಿಕ್ ಹಡಗಿನಂತೆ ಮುಳುಗೋದನ್ನು ತಪ್ಪಿಸೋಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಬೈ ಎಲೆಕ್ಷನ್ ಇದೆಯಲ್ಲ, ಎಲ್ಲರಪ್ಪ 13 ಸೀಟ್ಗಳಲ್ಲಿ 11ರಲ್ಲಿ ಬೇರೆಯವರು ಗೆಲ್ತಾರೆ, 2ರಲ್ಲಿ ನೀವು ಗೆಲ್ತೀರಾ ಅಂತ ಹೇಳಿದ್ರೆ ಏನಪ್ಪ ಅರ್ಥ ಇದಕ್ಕೆ ಅಂತೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ.